ನಕಲಿ ಡ್ರಗ್ಸ್ಗಳ ಸರಬರಾಜು ಪತ್ತೆ ಹಚ್ಚೋದೇ ದೊಡ್ಡ ಟಾಸ್ಕ್ ಆಗಿದೆ. ಅನೇಕ ಕಡೆಗಳಲ್ಲಿ ಸರಬರಾಜು ಆಗಿರುವಂತದ್ದು ಔಷಧಿಗಳು ಹೇಗೆ ನಡೆಯಲಿದೆ, ಫೇಕ್ ಮೆಡಿಸಿನ್ ಪತ್ತೆ ಕಾರ್ಯ ಅನ್ನುವಂಥದ್ದು ಕೂಡ ಈಗ ಚಾಲೆಂಜಿಂಗ್. ದೇಶದ ಎಲ್ಲಾ ರಾಜ್ಯಗಳ ಔಷಧ ನಿಯಂತ್ರಕರಿಗೆ ಪತ್ರವನ್ನ ಬರೆಯಲಾಗಿದೆ. ರಾಜ್ಯದ ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ಸ್ಗಳಿಗೆ ಅಲರ್ಟ್ ನಲ್ಲಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈ ಲೇಬಲಿಂಗ್ ಔಷಧಗಳನ್ನ ತನಿಖೆ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಈಗ ಆಲ್ರೆಡಿ ಎಷ್ಟೆಷ್ಟು ಜನ ಈ ಫೇಕ್ ಮೆಡಿಸಿನ್ ಅನ್ನ ತಗೊಂಡಿದ್ದಾರೋ ಏನೋ. ಇದು ಹಣದ ವಿಚಾರ ಅಲ್ಲ. ನೀವು ಬೇರೆ ಯಾವುದಾದ್ರೂ ವಿಚಾರದಲ್ಲಿ ಹಣದಲ್ಲಿ ಯಾಮಾರಿಸ್ಬಿಟ್ರು ಅಂತ ಹೇಳ್ಬೋದು. ಆದ್ರೆ ಮೆಡಿಸಿನ್ ವಿಚಾರದಲ್ಲಾದ್ರೆ ಜೀವ ಉಳಿಸುತ್ತೆ, ನಮ್ಮ ಸಮಸ್ಯೆಗಳನ್ನ, ಆರೋಗ್ಯ ಸಮಸ್ಯೆಯನ್ನ ಕ್ಯೂರ್ ಮಾಡುತ್ತೆ ಅಂದ್ಕೊಳ್ತಾ ಇರ್ತೀವಲ್ಲ, ಅದಕ್ಕೆ ದೊಡ್ಡ ಕಂಟಕ. ಅಲ್ಲಿನ ಆಸ್ಪತ್ರೆಗಳು, ಮೆಡಿಕಲ್ ಸ್ಟೋರ್ಗಳ ಮುಖಾಂತರ ಇದು ಸರಬರಾಜಾಗಿರುತ್ತಲ್ಲ, ಅದು ರೋಗವನ್ನ ಮತ್ತಷ್ಟು ಉಲ್ಬಣ ಮಾಡುತ್ತೆ, ಸಮಸ್ಯೆಗಳನ್ನ ತಂದಿಡುತ್ತೆ, ಜೀವಕ್ಕೆ ಕುತ್ತನ್ನ ತರುತ್ತೆ. ಅದಕ್ಕೆ ಇದು ಮೋಸ್ಟ್ ಡೇಂಜರಸ್ ಮಾಫಿಯಾ ಅಂತ ಹೇಳಿದ್ದು. ಆ ಜಾಗಕ್ಕೆ ಹೋದಾಗ ತನಿಖೆ ಮಾಡಿದಾಗ ಅಲ್ಲಿ ಹೇರಳವಾದ ಈ ಥರ ಡ್ರಗ್ಸ್ಗಳು, ಈ ಥರ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ನಮ್ಮ ಇಲಾಖೆಯಿಂದ ನಾವು ಕೊಟ್ಟಿಲ್ಲ. ಆ ಹೇರಳವಾಗಿ ಔಷಧಗಳು, ಲೇಬಲ್ಗಳು, ಎಂಟಿ ವೈರಸ್ಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಅವಾಗ ತನಿಖೆ ಮುಂದುವರಿಸಿದ್ರು. ಅದು ಹೈಯರ್ ಆಂಟಿಬಯೋಟಿಕ್ಸ್, ಎಲ್ಲ ಹೈಯರ್ ಆಂಟಿಬಯೋಟಿಕ್ಸ್ ಅಲ್ಲಿ ನಮ್ ಕಂಡು ಬಂತು. ಪ್ಲಸ್ ಅಲ್ಲಿ ಮೆಷಿನ್ ಎಲ್ಲ ಇತ್ತು, ಅಲ್ಲಿ ಕ್ರಿಂಪಿಂಗ್ ಮೆಷಿನ್, ಸೀಲ್ ಮಾಡಲಿಕ್ಕೆ, ವಯಲ್ ಸೀಲ್ ಮಾಡಲಿಕ್ಕೆ ಮೆಷಿನ್ಗಳೆಲ್ಲ ಇತ್ತು. ಅವೆಲ್ಲ ನಾವು ನಿನ್ನೆ ಜಪ್ತಿ ಮಾಡಿದ್ದೀವಿ. ಮುಂದೆ ಏನು ಕ್ರಮ ಕೈಗೊಳ್ಳಬಹುದು ಸರ್? ಈಗ ಮಾನ್ಯ ಆರೋಗ್ಯ ಸಚಿವರು ಬೆಳಗ್ಗೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದಂಗೆ ನಾವು ಎಲ್ಲಾ ರಾಜ್ಯಗಳು, ಎಲ್ಲೆಲ್ಲಿ ಈ 2 ರಾಜ್ಯಗಳ ಹೆಸರು ಮಾತ್ರ ಲೇಬಲ್ಗಳನ್ನು ಕಂಡು ಬಂತು, ಆ ರಾಜ್ಯದ ಔಷಧ ನಿಯಂತ್ರಕರಿಗೆ ಪತ್ರ ಬರೆದ್ಬಿಟ್ಟು ಈ ನಿಮ್ಮ ಅಧಿಕಾರಿಗಳಿಂದ ತನಿಖೆ ನಡೆಸಿ, ಈ ಫ್ಯಾಕ್ಟರಿಗಳಲ್ಲಿ ತನಿಖೆ ನಡೆಸಿ, ಅಲ್ಲಿಂದ ನಮ್ಮ ರಾಜ್ಯಕ್ಕೆ ಅಲ್ಲದೆ ಬೇರೆ ಯಾವುದೇ ರಾಜ್ಯಗಳಿಗೆ ಸರಬರಾಜು ಆಗಿರೋ ನಮ್ಗೆ ಮಾಹಿತಿ ಕೊಡಿ, ನಮಗೆ ನಾವು ತನಿಖೆ ಮುಂದುವರಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನಾವು ಲೆಟರ್ ಕೂಡ ಬರೆದಿದ್ದೀವಿ. ಹೌದು, ರಾಜ್ಯದ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಎಲ್ಲರಿಗೂ ನಾವು ಒಂದು ಅಲರ್ಟ್ ಕೊಟ್ಬಿಟ್ಟು ಈ ಡ್ರಗ್ಸ್ಗಳನ್ನ ನಾವು ನಿನ್ನೆ ಸೀಸ್ ಮಾಡಿದ್ದೀವಿ. ಆ ಸೀಸ್ ಮಾಡಿದ ಡ್ರಗ್ಸ್ಗಳು ಸ್ಪ್ಯೂರಸ್ ಅಂತ ಕಂಡು ಬಂದಿದೆ. ಇದನ್ನ ಯಾರು ಬಳಸಬೇಡಿ. ನಿಮ್ಗೆ ಏನಾರ ಮಾಹಿತಿ ಅಂದ್ರೆ, ನಿಮ್ಗೆ ಇದ್ರ ಆ ಸ್ಟಾಕ್ ಬಗ್ಗೆ ನಿಮ್ಗೆ ಏನಾರ ಸಪ್ಲೈ ಮಾಡಿದೆ ಅನ್ನೋ ಮಾಹಿತಿ ಇದ್ರೆ ದಯವಿಟ್ಟು ಒದಗಿಸಿ, ನಮಗೆ ಮುಂದಿನ ಕ್ರಮ ತೆಗೆದುಕೊಳ್ಳೋಕೆ ಈಸಿ ಆಗುತ್ತೆ ಅಂತ ನಾವು ಹೇಳಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಔಷಧಗಳು ಅಂದ್ರೆ ಜೀವ ಉಳಿಸುತ್ತೆ ಅನ್ನುವಂತ ನಂಬಿಕೆ, ಆ ನಂಬಿಕೆನೇ ಸುಳ್ಳಾಗ್ತಾ ಇದೆ. ಜೀವವನ್ನ ತೆಗೆಯುವಂತ ಪ್ರಯತ್ನಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಮೋಸ್ಟ್ ಡೇಂಜರಸ್ ಮಾಫಿಯಾ, ಡ್ರಗ್ಸ್ ಮಾಫಿಯಾ ನಡೀತಾ ಇರುವಂತದ್ದು, ಇದು ಯಾವ ರೀತಿಯಾಗಿ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಚಾಲೆಂಜಿಂಗ್ ಆಗಿದೆ? ಖಂಡಿತವಾಗಿಯೂ ನಾವು ನೋಡಬಹುದು, ಈಗಾಗಲೇ ಒಂದಷ್ಟು ಮೆಡಿಸಿನ್ಗಳು ಏನು ಇವರು ರೇಡನ್ನು ಮಾಡಿದ್ರು, ನಕಲಿ ಒಂದು ಲೇಬಲಿಂಗ್ ಮಾಡಿರುವಂತಹ, ಈ ಲೇಬಲಿಂಗ್ ಮಾಡಿರುವಂತಹ ಮೆಡಿಸಿನ್ ಅವೆಲ್ಲವೂ ಕೂಡ ಒಂದು ಕ್ಯಾನ್ಸರ್ನ ಚಿಕಿತ್ಸೆಗೆ ಒಂದು ಟ್ರೀಟ್ಮೆಂಟನ್ನು ಕೊಡುವಂತಹ ಮೆಡಿಸಿನ್ಗಳು, ಆಂಟಿಬಯೋಟಿಕ್ಸ್ಗಳು ಪ್ರಮುಖವಾಗಿ ಇರುವಂಥದ್ದು. ಸೊ ಇದನ್ನು ಗಂಭೀರವಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಪರಿಗಣಿಸ್ತಿರುವಂಥದ್ದು. ಸೊ ಹೀಗಾಗಿಯೇ ಅಪರ ಡ್ರಗ್ ಕಂಟ್ರೋಲರ್ ಉಮೇಶ್ ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಇದು ಮೊದಲ ಹಂತ. ಏನಂತ ಹೇಳಿದ್ರೆ, ಇದು ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಿಗೂ ಕೂಡ ಮೆಡಿಸಿನ್ ಸಪ್ಲೈ ಆಗಿದೆ ಅನ್ನುವಂತಹ ಈಗ ಮಾಹಿತಿ ಬರ್ತಿರುವಂಥದ್ದು. ಹೀಗಾಗಿಯೇ ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ಬೇರೆ ಬೇರೆ, ತೆಲಂಗಾಣ ಸೇರಿದಂತೆ ಪಶ್ಚಿಮ ಬಂಗಾಳ, ಬೇರೆ ಬೇರೆ ಎಲ್ಲ ರಾಜ್ಯಗಳಿಗೂ ಕೂಡ ಈಗ ಪತ್ರವನ್ನ ಬರೆದಿರುವಂಥದ್ದು. ಅಂದ್ರೆ ಡ್ರಗ್ ಕಂಟ್ರೋಲರ್ಗಳಿಗೆ ಪತ್ರವನ್ನ ಬರೆದಿದ್ದಾರೆ. ನಮ್ಮ ಬಳಿ ಇಷ್ಟು ಒಂದು ಮೆಡಿಸಿನ್ಗಳು, ಫೇಕ್ ಮೆಡಿಸಿನ್ಗಳು, ಲೇಬಲಿಂಗ್ ಮಾಡಿರುವಂತಹ ಮೆಡಿಸಿನ್ಗಳು ಸಿಕ್ಕಿದೆ. ಸೊ ಈ ಒಂದು ಮೆಡಿಸಿನ್ಗಳು ನಿಮ್ಮ ಬಳಿ ಇದೆಯಾ ಅನ್ನುವಂತಹ ಒಂದು ಮಾಹಿತಿಯನ್ನ ನಮಗೆ ಕೊಡಿ ಅನ್ನುವಂತಹ ಪ್ರಮುಖವಾಗಿ ಅಂಶವನ್ನ ಒಳಗೊಂಡಂತೆ, ಮತ್ತು ಯಾವೆಲ್ಲ ಒಂದು ಮೆಡಿಸಿನ್ಗಳು ಸಿಕ್ಕಿದೆ ವಿತ್ ಅದರ ಹೆಸರು ಜೊತೆಗೆ ಈ ಮೆಡಿಸಿನ್ಗಳಿಗೆ ಒಂದಷ್ಟು ಬ್ಯಾಚ್ಗಳನ್ನುವಂಥದ್ದನ್ನು ಕೂಡ ಈ ಡ್ರಗ್ ಕಂಟ್ರೋಲರ್ಗಳು ಕೊಟ್ಟಿರ್ತಾರೆ. ಸೊ ಆ ಬ್ಯಾಚ್ ವೈಸು ಈ ಬ್ಯಾಚ್ಗಳು ಮೆಡಿಸಿನ್ ನಿಮ್ಮಲ್ಲಿ ಇದೆಯಾ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡಿ ಅನ್ನುವಂತಹ ಒಂದು ಪತ್ರವನ್ನ ಬರೆದಿರುವಂಥದ್ದು. 2ನೇ ಹಂತದಲ್ಲಿ ಬರೋದಾದ್ರೆ, ನಮ್ಮ ಒಂದು ರಾಜ್ಯದಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ನಮ್ಮ ಜೊತೆ ಉಮೇಶ್ ಅವರು ಅಪರ ಡ್ರಗ್ ಕಂಟ್ರೋಲರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಮೋಸ್ಟ್ ಡೇಂಜರಸ್ ಮಾಫಿಯಾ ಅಂತ ಹೇಳ್ತಾ ಇದೆ. ಇದನ್ನ ಜೀವ ಉಳಿಸುತ್ತೆ ಅನ್ಕೊಂಡ್ರೆ ಈ ಔಷಧಿಗಳೇ ಈಗ ಜೀವವನ್ನ ತೆಗಿತಾ ಇರುವಂತದ್ದು. ಯಾವ ರೀತಿಯಾಗಿ ಚಾಲೆಂಜಿಂಗ್ ಆಗಿದೆ ಇದನ್ನ ಪತ್ತೆ ಹಚ್ಚುವಂಥದ್ದು? ಯಾರನ್ನ ಮೇನ್ ಆಗಿ ಟಾರ್ಗೆಟ್ ಮಾಡ್ಲಾಗ್ತಾ ಇತ್ತು? ಯಾವ ಔಷಧಿಗಳನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇತ್ತು? ಈಗ ನಮಗಿದು ಮಾಹಿತಿ ಬಂದ ತಕ್ಷಣ ಏನಾಗಿದೆ, ಇದು ನಾವು ಎಲ್ಲ ಜಪ್ತಿ ಮಾಡಿದೀವಿ. ಈಗ ಅಲ್ಲಿ ಈಗ ಬಿಗದಿ ಹತ್ರ ಏನು ಫಾರ್ಮ್ ಹೌಸ್ ಅಲ್ಲಿ ಏನು ಔಷಧಿಗಳು ಕಂಡು ಬಂದ ಈ ತರ, ಅಲ್ಲಿ ಹೋದಾಗ ಔಷಧದ ಪರವಾನಗಿ ಇಲ್ಲಾರ್ದೇ ಅವರು ಈ ತರ ಅದು ರೀಲೇಬಲಿಂಗ್ ಮತ್ತೆ ರೀಪ್ಯಾಕಿಂಗ್ ಮಾಡ್ತಾ ಇದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಸುಮಾರು ಒಂದು ಬೇರೆ ಬೇರೆ ಔಷಧಗಳ ಖರೀದಿ ಮಾಡ್ಬಿಟ್ಟು ಅದನ್ನ ರೀಲೇಬಲ್ ಮಾಡ್ತಾ ಇದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ನಾವು ಅದನ್ನ ಎಲ್ಲ ಜಪ್ತು ಮಾಡಿದೀವಿ. ಈಗ ಜಪ್ತು ಮಾಡಿದ ತಕ್ಷಣ ಈಗ ಔಷಧ ಪೊಲೀಸರು ಏನ್ ಇವ್ರಿಗೆ ಆರೋಪಿಗಳನ್ನ ಈಗ ಅವ್ರ ಕಸ್ಟಡಿಗೆ ಇಟ್ಕೊಂಡಿದ್ದಾರೆ.
ಅವರಿಂದ ಮಾಹಿತಿ ಬಂದ ನಂತರ ನಮಗೆ ಮುಂದಿನ ತನಿಖೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೇ ತರದ ಇನ್ವಾಯ್ಸ್ ಆಯ್ತು, ಯಾವುದೇ ತರದ ಡಾಕ್ಯುಮೆಂಟ್ಸ್ ಸಿಕ್ಕಿಲ್ಲ ಅಲ್ಲಿ. ಅಲ್ಲಿಂದ ನಮ್ಗೆ ಮಾಹಿತಿ ಪೊಲೀಸರ ಕಡೆಯಿಂದ ಅವ್ರು ಯಾರು ಈಗ ಜಪ್ತು ಮಾಡ್ಕೊಂಡು ವಶಪಡಿಸ್ಕೊಂಡಿದ್ದಾರೆ ಅವರಿಂದ ನಮ್ಗೆ ಆರೋಪಗಳಿಂದ ಮಾಹಿತಿ ಬಂದ ನಂತರ ನಾವು ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ಸರ್, ಇಲ್ಲಿ ಏನ್ ಕಂಟೆಂಟ್ ಇರ್ತಾ ಇತ್ತು ಆ ಔಷಧಿಯಲ್ಲಿ? ಅದನ್ನೇನಾದ್ರೂ ಚೆಕ್ ಮಾಡಿದ್ರ? ಈಗ ಯಾವ್ದಾದ್ರು ಕ್ಯಾನ್ಸರ್ಗೆ ಕೊಡ್ಬೇಕಾದಂತ ಔಷಧಿ ಇರುತ್ತಲ್ಲ, ಅದ್ರದ್ದು ಬೇರೆ ಮಿಕ್ಸಿಂಗು ಆತರ? ಇಲ್ಲ, ನಾವು ಏನ್ ಜಪ್ತು ಮಾಡಿದ್ದು ಅದನ್ನ ನಾವು ಲ್ಯಾಬ್ ಕಳಿಸಿದೀವಿ. ನಾವು ಲ್ಯಾಬ್ ಇಂದ ವಿಶ್ಲೇಷಣೆ ವರದಿ ಬಂದ ನಂತರ ಅದು ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ಅದು ಈಗ ಆಲ್ರೆಡಿ ಒಂದು 10 ತಿಂಗಳಿಂದ ಈ ರೀತಿಯ ಮಾಡ್ಕೊಂಡ್ ಬಂದಿದಾರಲ್ಲ, ಸಾಕಷ್ಟು ಮೆಡಿಕಲ್ ಶಾಪ್ಗಳಿಗೆ, ಆಸ್ಪತ್ರೆಗಳಿಗೆ ಎಲ್ಲ ಹೋಗಿದೆ. ಅದು ಅಸಲಿನೋ ನಕಲಿನೋ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ಈಗ ನಮ್ಗೆ ಈಗ ಮಾಹಿತಿ ಬಂದ ತಕ್ಷಣ ನಾವು ಎಲ್ಲರಿಗೂ, ಎಲ್ಲಾ ಮೆಡಿಕಲ್ ಶಾಪ್ಗಳಿಗೆ, ಎಲ್ಲರೂ ಈಗ MD KSMS ಇಲ್ಲರಿಗೆ, ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಎಲ್ಲರಿಗೂ ನಮ್ಮ ನಾಯಕರು ಯಾವುದೇ ತರದ ಈ ತರ ಮೆಡಿಸಿನ್ ಕಂಡು ಬಂದ್ರೆ ಮಾಹಿತಿ ಕೊಡಿ, ನಮ್ಗೆ ಅದು ಮುಂದಿನ ಬಳಸಬೇಡಿ, ಯಾವುದೇ ತರದ ಪೇಷಂಟ್ ಕೊಡಬೇಡಿ ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ. ಈಗ ಕೆಲವರು ತಗೊಂಡ್ಬಿಟ್ಟಿರ್ತಾರೆ ಅನ್ಕೊಳ್ಳೋಣ ಸರ್. ಈಗ ಕೆಲವೊಂದು ಮೆಡಿಕಲ್ ಶಾಪ್ಗಳಲ್ಲೂ ತಗೊಂಡ್ಬಿಟ್ಟಿರ್ತಾರೆ ಅದನ್ನ ಕಂಟಿನ್ಯೂಸ್ಲಿ. ಕೆಲವರು ತಿಂಗಳಿಗೆ ಆಗೋಷ್ಟು, 2 ತಿಂಗಳಿಗೆ ಆಗೋಷ್ಟೆಲ್ಲ ತಗೊಂಡ್ಬಿಟ್ಟಿರ್ತಾರೆ. ಹೇಗೆ ಫೈಂಡ್ ಔಟ್ ಮಾಡೋದು? ಈಗ ನಾವೆಲ್ಲ ಈಗ ಮೆಡಿಕಲ್ ಶಾಪ್ ಎಲ್ಲ ಅಸೋಸಿಯೇಷನ್ಗೆ, ರಾಜ್ಯದ ಎಲ್ಲ ಅಸೋಸಿಯೇಷನ್ಗಳಿಗೆ ಮತ್ತೆ ಆಲ್ ಓವರ್ ಇಂಡಿಯಾ ಎಲ್ಲ ಅಸೋಸಿಯೇಷನ್ಗಳು ನಾವೊಂದು ಸರ್ಕಲ್ ಇಶ್ಯೂ ಮಾಡಿದೀವಿ. ಈ ತರದ ನಿಮ್ಮಲ್ಲಿ ಯಾವುದೇ ತರದ ಈ ತರ ಡ್ರಗ್ ಅಂತ ಕಂಡು ಬಂದ್ರೆ ಯಾವುದೇ ರೀತಿಯಲ್ಲಿ ಯಾವುದೇ ಪೇಷಂಟ್ಗೆ ಬಳಸಬಾರದು, ನೀವು ಸರಬರಾಜು ಮಾಡಬಾರದು ಅಂದ್ಬಿಟ್ಟು ಎಲ್ಲರೂ ನಿನ್ನೆ ಎಲ್ಲ ಅಲರ್ಟ್ ಕೊಟ್ಟಿದ್ದೀವಿ. ನಮ್ಗೆ ಮಾಹಿತಿ ಬರ್ತದೆ. ನಮ್ಮ ಆಫೀಸರ್ ಕೂಡ ಎಲ್ಲ ಈಗ ಯಾರು ವಶಪಡಿಸ್ಕೊಂಡಿದ್ದಾರೆ ಇವರು ಆರೋಪಿಗಳನ್ನ, ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ತಗೊಂಡು ಅಲ್ಲಿಂದ ಮುಂದೆ ಯಾವ ಎಲ್ಲ ಸಪ್ಲೈ ಮಾಡಿದ್ರೆ ಏನು ಅಂತ ಮಾಡ್ಲಿಕ್ಕೆ ನಾವು ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ಅದನ್ನ ಫೈಂಡ್ ಔಟ್ ಮಾಡೋದು ಕಷ್ಟನೇ ಈಗ ಹಾಗಾದ್ರೆ, ನಕಲಿನೋ ಅಸಲಿನೋ ಅಂತ? ಇಲ್ಲ, ನಾವು ಏನು ಈಗ ಫೈಸರ್ದು ಕಂಪ್ನಿದು ಏನು ಈಗ ಬ್ರಾಂಡೆಡ್ ಕಂಪ್ನಿ ಏನು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ, ಅದು ಕೂಡ ಸ್ಯಾಂಪಲ್ ಮಾಡ್ತಾ ಇದೀವಿ. ಸೊ ದಟ್ ಎರಡು ನಿನ್ನೆ ಏನು ನಾವು ಜಪ್ತಿ ಮಾಡಿದ್ದು ಈ ತರ ಲೇಬಲ್ ಹಾಕ್ಬಿಟ್ಟು ಏನ್ ಮಾಡಿದ್ರು ಅದು ಕೂಡ ನಾವು ಜಪ್ತಿ ಮಾಡ್ಬಿಟ್ಟು ನಾವು ಸ್ಯಾಂಪಲ್ ಕಳಿಸಿದೀವಿ. ಈಗ ಎರಡು ಕಂಪೇರ್ ಮಾಡ್ತೀವಿ. ಈಗ ಏನಾಗಿದೆ, ಇದು ಕಂಪ್ನಿ ಫೈಸರ್ ಕಂಪ್ನಿ ಜೊತೆ ಬಂದಿರೋದು ಮಿಕ್ಸ್ ಆಗಿರ್ಬೋದು, ಮಿಕ್ಸ್ ಆಗದಿರೋ ಆ ಹಿನ್ನೆಲೆಯಲ್ಲಿ ಒಂದು ಸರಿ ನಾವು ಈಗ ಫೈಸರ್ ಕಂಪನಿ ಏನಿದೆ ಡಿಪೋ ಇದೆ, ಅಲ್ಲೂ ಕೂಡ ಹೋಗ್ಬಿಟ್ಟು ನಾವು ಪರಿಶೀಲನೆ ಮಾಡ್ತಾ ಇದೀವಿ. ನಿನ್ನೆ ನಮ್ಮ ಅಧಿಕಾರಿಗಳು ಹೋಗಿದ್ದಾರೆ. ಸರ್, ಈಗ ಈ ರೀತಿಯಾಗಿ ಒಂದು 10 ತಿಂಗಳಿಂದ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ, ಅದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು ಏನೋ, ಇದಕ್ಕೆ ಅಂತ ಸಪರೇಟ್ ಒಂದು ವಿಜಿಲೆನ್ಸ್ ಅಂತ ಇರಲ್ವಾ ಸರ್? ಅಲ್ಲ, ವಿಜಿಲೆನ್ಸ್ ಇದೆ. ವಿಜಿಲೆನ್ಸ್ ಅಲ್ಲಿ ಇರೋದ್ರಿಂದ ವಿಜಿಲೆನ್ಸ್ ಟೀಮ್ ಕೂಡ ಎಲ್ಲ ಕಡೆ ಹೋಗ್ತಾ ಇದೆ. ಎಲ್ಲ ಕಡೆ ನಮ್ಮಲ್ಲಿ ಈಗ ಇನ್ಫಾರ್ಮರ್ಸ್ ನಮ್ಗೆ ಏನಾಗುತ್ತೆ, ವಿಸಲ್ ಬೋರ್ಸ್ ಅಂತ ನಾವು ಮಾಹಿತಿ ಬಂದ ತಕ್ಷಣ ನಾವು ಆಕ್ಷನ್ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ನಮ್ಮ ಕಡೆಯಿಂದ ಈ ತರದ ನಾವು ಈ ತರ ಇಲ್ಲಿಗಲ್ ಆಗಿ ಅನ್ಲೈಸೆನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಂತ ನಾವು ಕಂಡುಹಿಡಲಿಕ್ಕೆ ಎನ್ಕಾರ್ಡ್ ಒಂದು ಕಮಿಟಿ ಅಂತ ಇದೆ. ಆ ಕಮಿಟಿ ಜೊತೆ ನಮ್ಮ ಆಫೀಸರ್ ಹೋಗ್ಬಿಟ್ಟು ಈ ತರ ಯಾವ್ದಾವ್ದು ನಮ್ಮಲ್ಲಿ ಲೈಸೆನ್ಸ್ ಕೊಟ್ಟಿರ್ತೀವಿ, ಅದೇನಾರ ಕ್ಯಾನ್ಸಲ್ ಮಾಡಿದ್ರೆ ಅಂತ ಫ್ಯಾಕ್ಟರಿಗಳಿಗೆ ಹೋಗ್ಬಿಟ್ಟು ನಾವು ವಿಸಿಟ್ ಮಾಡಿ ಇದರಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟು ಬೇರೆ ಏನಾರ ಅನ್ಎಥಿಕಲ್ ಬೇರೆ ಏನಾರ ಆಕ್ಟಿವಿಟೀಸ್ ಮಾಡ್ತಾ ಇರೋ ಅಂತ ಪರಿಶೀಲನೆ ಮಾಡ್ತಾ ಇದೀವಿ ನಾವು. ಯಾವತ್ತೂ ಅನುಮಾನನೇ ಬಂದಿರಲಿಲ್ವಾ? ಯಾಕೆಂದ್ರೆ ಇದು ಹೆಂಗ್ ಫೈಂಡ್ ಔಟ್ ಆಯ್ತು ಅಂದ್ರೆ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟ ಬಳಿಕ ಪೊಲೀಸರು ದಾಳಿ ಮಾಡಾದ್ಮೇಲೆ ಗೊತ್ತಾಗಿದ್ದು. ಬಟ್ ಈ ಒಂದು ವಿಜಿಲೆನ್ಸ್ ಅಂತ ಇರುತ್ತಲ್ಲ, ಅವ್ರು ಯಾರಿಗೂ ಕೂಡ ನಕಲಿಯಾಗಿ ಮೆಡಿಸಿನ್ಸ್ಗಳು ಸಪ್ಲೈ ಆಗ್ತಾ ಇದೆ, ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇದೆ ಅನ್ನುವಂತ ಒಂದು ಚಿಕ್ಕ ಒಂದು ಅನುಮಾನನೂ ಇರ್ಲಿಲ್ವಾ? ಇಲ್ಲ, ಮೆಡಿಕ್ ಶಾಪರ್ ಈ ತರ ಜನ ಸಾಮಾನ್ಯರು ಈ ತರ ನಮ್ಗೆ ಡೌಟ್ ಬರ್ತಾ ಇದೆ ಅಂತ ನಮ್ಗೆ ಏನಾದ್ರು ಯಾವ್ದು ಮಾಹಿತಿ ನಮ್ಗೆ ಏನಾದ್ರು ಬಂದ್ರೆ ನಾವು ಇಮಿಡಿಯೇಟ್ ಆಕ್ಷನ್ ತಗೋತೀವಿ. ಅದು ಈಗ ನಿನ್ನೆ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಈ ತರ ಅನುಮಾನಾಸ್ಪದವಾಗಿ ಇಲ್ಲಿ ಈ ತರ ಲೈಸೆನ್ಸ್ ಇಲ್ಲಾರ್ದ್ರೆ ಯಾವ್ದು ಅನೈತಿಕ ಚಟುವಟಿಕೆ, ಅನೈತಿಕಲ್ ಪ್ರಾಕ್ಟೀಸ್ ನಡೀತಂತ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಾವು ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಂಡಿದೀವಿ. ನಾವು ಈಗ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಇಷ್ಟು ದಿನ ಈಗ ಆಲ್ರೆಡಿ ಸಾಕಷ್ಟು ಸರಬರಾಜು ಆಗಿದೆ. ಇದರಲ್ಲಿ ಆ ವಿಜಿಲೆನ್ಸ್ ಅವ್ರದ್ದು ಕೂಡ ತಪ್ಪಿದೆ, ಅವರು ಕೂಡ ಸರಿಯಾಗಿ ಗಮನ ಹರಿಸ್ದಲೇ ಇದೊಂದು ದೊಡ್ಡ ಮಹಾಪರಾಧ ಆಗಿದೆ ಅಂತ ಅನ್ಸಲ್ವಾ ಸರ್? ಇಲ್ಲ, ವಿಜಿಲೆನ್ಸ್ ನಾವು ಮಾಡ್ತಾ ಇದ್ದೀವಿ. ವಿಜಿಲೆನ್ಸ್ ಟೀಮ್ ಇಂದ ಕೂಡ ಎಲ್ಲಾ ಕಡೆ ನಾವು ಎಲ್ಲೆಲ್ಲಿ ನಮ್ಗೆ ವ್ಯಾಪ್ತಿಯಲ್ಲಿ ಏನೇನು ಬರುತ್ತೋ ಎಲ್ಲಾ ಕಡೆ ನಾವು ಲೈಸೆನ್ಸ್ ಕ್ಲೋಸ್ ಮಾಡ್ಬಿಟ್ಟು ಎಲ್ಲೆಲ್ಲಿ ಈ ತರ ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್ ಗಳಿತ್ತು ಅಂತ ಕಡೆ ನಮ್ಮ ಟೀಮ್ ಎಲ್ಲ ಕಡೆ ಹೋಗ್ಬಿಟ್ಟು ವೆರಿಫೈ ಮಾಡ್ತಾ ಇದೆ. ಯಾವ್ದೇ ತರ ಕಂಡು ಬಂದಿರ್ಲಿಲ್ಲ. ಯಾಕೆಂದ್ರೆ ನಾವು ಇತ್ತೀಚೆಗೆ ಈ ಹೋಟೆಲ್ ಮೇಲೆಲ್ಲ ರೇಡ್ ಆಗಿದ್ದು ನೋಡ್ತಾ ಇದ್ವಿ. ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳ ಮೇಲೆ ರೇಡ್ ಆಗಿ ಕೊಳ್ತೋಗಿದ್ದು ಆ ಚಿಕನ್ನು ಅದು ಇದು ಎಲ್ಲ ನೋಡಿದ್ವಲ್ಲ. ಈ ರೀತಿಯಾಗಿ ನೀವುಗಳು ರೈಡ್ ಮಾಡಲ್ವಾ? ರೈಡ್ ಮಾಡ್ಸಲ್ವಾ? ಅವಾಗ ಚೆಕ್ ಮಾಡ್ತಾ ಇರ್ತಾರ ಅಥವಾ ಯೂಶಲಿ ಆಗ್ತಾ ಇರುತ್ತೆ ಅಥವಾ ನಮ್ಗೆ ಗಮನ ಬಂದಿಲ್ಲ ಅಂತನಾ?
ಇಲ್ಲ ರೂಟೀನ್ ಆಗಿ ನಾವು ಹೋಗ್ತೇವೆ. ಅದು ಎಲ್ಲಾ ತರದ ನಾವು ಎಲ್ಲಿ ಲೈಸೆನ್ಸ್ ಪ್ರಿಮೈಸಸ್ ಕಡೆ ನಾವು ಎಲ್ಲೇ ಲೈಸೆನ್ಸ್ ಕೊಡ್ತೀವಿ, ನಮ್ಮ ರೂಟೀನ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ ನಾವು. ಇದು ಈ ತರ ಈಗ ಇನ್ಫಾರ್ಮರ್ಸ್ ನಮ್ಗೆ ಏನೋ ಮಾಹಿತಿ ಕೊಡದ ಹೊರತು ನಮಗೆ ಇದು ನೋಡಿ ನಮ್ಗೆ ಈ ತರ ರಿಮೋಟ್ ಪ್ಲೇಸ್ ಅಲ್ಲಿ ಇದೆ, ಯಾರು ಜನಗಳು ಒಳಗೆ ಯಾವ್ದಾದ್ರು ನಿಯರ್ ಬೈ ಅಂಗಡಿಗಳು ಇಲ್ಲ, ಏನೂ ಇಲ್ಲ, ಅಲ್ಲಿ ಓಡಾಟ ಏನಾದ್ರು ನಮ್ಮ ಮಾಹಿತಿ ಬಂದ್ರೆ ನಮ್ಗೆ ಡೆಫಿನೆಟ್ ನಾವು ಆಕ್ಷನ್ ತಗೋತಾ ಇದ್ದೆ ನಾವು. ಈಗ ಇದಕ್ಕೊಂದು ಅಕೌಂಟಬಿಲಿಟಿ ಅನ್ನುವಂಥದ್ದು, ಈ ಹೊಣೆಗಾರಿಕೆ ಜವಾಬ್ದಾರಿ ಅನ್ನುವಂಥದ್ದು ಅನ್ನೋದು ನೋಡೋದಾದ್ರೆ ಯಾರ ಮೇಲೆ ಹೇಳ್ಬೇಕು ಇದಕ್ಕೆ? ಇಲ್ಲ, ಈಗ ಸಾರ್ವಜನಿಕರು ಕೂಡ ಈ ತರ ಏನಾಗುತ್ತೆ, ಅವರು ಈ ತರ ಅನುಮಾನಾಸ್ಪದ ಯಾವ ತರ ಕಂಡು ಬಂದಾಗ ಹೇಳಿದ್ರೆ ನಮ್ ಸಾರ್ವಜನಿಕರು ಸಪೋರ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ. ನಮ್ಗೆ ಯಾವುದೇ ತರದ ಈಗ ಆರೋಗ್ಯದ ದೃಷ್ಟಿಯಿಂದ, ಜನಗಳ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಈ ತರ ಮಾಹಿತಿ ನಮ್ಗೆ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ನಮ್ಮ ಆಫೀಸರ್ಸ್ ಕೂಡ ಎಲ್ಲ ಕಡೆ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತಾರೆ. ನಾನು ಆರಂಭದಲ್ಲಿ ಹೇಳ್ತಿದ್ದೆ, ಇದು ಹಣದ ವಿಚಾರ ಅಲ್ಲ, ಆರೋಗ್ಯದ ವಿಚಾರ, ಜೀವದ ವಿಚಾರ. ಯಾವ್ದೋ ಒಂದು ನಕಲಿ ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಇಡೀ ಆರೋಗ್ಯನೇ ಹಾಳಾಗೋಗ್ಬಿಡುತ್ತೆ. ನೋಡೋಣ ಸರ್ ಏನೇನಾಗುತ್ತೆ. ಈಗ SITಗೆ ಬೇರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಧನ್ಯವಾದ ಉಮೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಸುದ್ದಿ